ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಆಗಸ್ಟ್ ತಿಂಗಳ 6ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಮಧ್ಯಾಹ್ನ 12:22 ಇರಲಿದೆ. ನಂತರ ತ್ರಯೋದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲಾ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:27 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಮಧ್ಯಾಹ್ನ 2:10 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ಬೆಳಿಗ್ಗೆ 7:17 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:29 ಮಧ್ಯಾಹ್ನ 2:04 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:55 ಮಧ್ಯಾಹ್ನ 12:29 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:46 ಬೆಳಿಗ್ಗೆ 9:20 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಮಧ್ಯಾಹ್ನ 12:53 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:14 ಬೆಳಿಗ್ಗೆ 7:57 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:04 ಸೂರ್ಯಾಸ್ತ ಸಂಜೆ 6:47. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಬುಧ ಅಂತ ಹೇಳಿದ್ರೆ ವಿಶೇಷವಾಗಿ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ವಾಣಿಜ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಅದರಲ್ಲೂ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ ಈ ದಿನ ತುಂಬ ಲಾಭ ಕೂಡ ಇರುತ್ತೆ. ಇನ್ನು ಬುಧ ವಾಕ್ಚಾತುರ್ಯಕ್ಕೆ ಕಾರಕ, ಬುದ್ಧಿಗೆ ಕಾರಕ. ಹಾಗಾಗಿ ಈ ದಿನ ಯಾರಲ್ಲಿ ಮಾತು ವಿಶೇಷವಾಗಿರುತ್ತೆ, ಯಾರ ಮಾತು ಆಕರ್ಷಣೀಯವಾಗಿರುತ್ತೆ ಅಂಥವರು ತಮ್ಮ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಮಾತಿನಿಂದಲೇ ಬಗೆಹರಿಸ್ಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಈ ವಿನೋದಕ್ಕೆ, ಹಾಸ್ಯಕ್ಕೆ, ಮಾತಿಗೆ
ಬುಧ ಕಾರಕನಾಗಿರುವಂಥವನು. ಇನ್ನು ಗೆಳೆತನಕ್ಕೆ ಮತ್ತು ಸ್ನೇಹಕ್ಕೂ ಕೂಡ ಬುಧ ಕಾರಕ. ಹಾಗಾಗಿ ಈ ದಿನ ಒಂದು ಫ್ರೆಂಡ್ಶಿಪ್ಪಲ್ಲಾಗಲಿ ಒಂದು ರಿಲೇಷನ್ಶಿಪ್ಪಲ್ಲಾಗಲಿ ಒಳ್ಳೆಯ ತಿಳುವಳಿಕೆ ಇರುತ್ತೆ, ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಲಾಭ ಇದೆ, ಅನುಕೂಲ ಇದೆ. ಇನ್ನು ಬುಧ ಕಲಿಕೆಗೆ ಮತ್ತು ಬರವಣಿಗೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವಿದ್ಯಾರ್ಥಿಗಳಿಗೂ ಕೂಡ ತುಂಬ ಅನುಕೂಲತೆಗಳು ಇರುವಂಥ ಸಮಯ, ಸನ್ನಿವೇಶ ಚೆನ್ನಾಗಿದೆ. ಹಾಗಾಗಿ ಬುಧನಿಂದ ಈ ದಿನ ಉತ್ತಮವಾದಂತಹ ಒಂದು ಸಂವಹನವನ್ನು, ಮಾತುಗಾರಿಕೆಯನ್ನು ನೀವು ಈ ದಿನ ರೂಢಿಸ್ಕೊಳ್ತೀರಿ, ಒಳ್ಳೆಯ ಫಲಿತಾಂಶಗಳು ಸಿಕ್ಕತ್ತೆ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಉತ್ತಮವಾದಂತಹ ಫಲಗಳೇನು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರದಲ್ಲಿ ನೀವು ತುರ್ತಾಗಿ ಆಗಬೇಕಾಗಿರುವಂತಹ ಬಹಳ ಮುಖ್ಯವಾದಂತಹ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:15 ಬೆಳಿಗ್ಗೆ 10:19 ಇನ್ನು ಅಪರಾಹ್ನ 4:40 ಸಂಜೆ 5:43 ಹಾಗೆ ರಾತ್ರಿ 11:29 ರಾತ್ರಿ 12:26 ಗುರುಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಏಕೆಂದರೆ ಶನಿ ನಿಧಾನಗತಿಯ ಚಲನೆಯಲ್ಲಿ ಇರುವಂಥವನು, ಮಂದಗತಿ. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳಿಂದ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಈ ಕೆಲಸವೂ ಕೂಡ ಸಮಯಕ್ಕೆ ಸರಿಯಾಗಿ ಆರಂಭ ಆಗಲ್ಲ. ಹಾಗಾಗಿ ಈ ದಿನ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಈ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:12 ಬೆಳಿಗ್ಗೆ 9:15 ಹಾಗೆ ಅಪರಾಹ್ನ 3:36 ಅಪರಾಹ್ನ 4:40 ಇನ್ನು ರಾತ್ರಿ 10:33 ರಾತ್ರಿ 11:29 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಮಾತ್ರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ವರ್ತಕರಿಗೆ, ವ್ಯಾಪಾರಿಗರಿಗೆ ನಿಮ್ಮ ವ್ಯಾಪಾರ ವಿಸ್ತರಣೆಯ ಸಂದರ್ಭದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನಗಳು ಬಹಳ ಅದ್ಭುತವಾಗಿರುತ್ತೆ. ಹಾಗೆ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರ, ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದರಲ್ಲೆಲ್ಲ ಈ ದಿನ ಇರುವಂಥ ಬುಧ ಹೋರ ಚೆನ್ನಾಗಿರುತ್ತೆ. ಬುಧ ಹೋರದಲ್ಲಿ ಇಂತಹ ಹಣಕಾಸಿನ ವ್ಯವಹಾರಗಳನ್ನು, ವ್ಯಾಪಾರದ ವ್ಯವಹಾರಗಳನ್ನು ನೀವು ಮುಂದುವರಿಸ್ಬೋದು, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:05 ಬೆಳಿಗ್ಗೆ 7:08 ಹಾಗೆ ಮಧ್ಯಾಹ್ನ 1:29 ಮಧ್ಯಾಹ್ನ 2:33 ಇನ್ನು ರಾತ್ರಿ 8:40 ರಾತ್ರಿ 9:36 ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಕುಜ ಹೋರ ಕೂಡ ಬಹಳ ಚೆನ್ನಾಗಿದೆ. ಅದರಲ್ಲೂ ಈ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥದ್ದು, ಖರೀದಿ ಮಾಡುವಂಥ ವಿಚಾರ ಏನೇ ಇದ್ರೂ ಸಕ್ಸಸ್ ಆಗುತ್ತೆ. ಇನ್ನು ಅಗ್ರಿಮೆಂಟ್ ಮಾಡಿಕೊಳ್ಳುವಂಥದ್ದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಇದರಲ್ಲೂ ಕೂಡ ಉತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ನೀವು ಬೆಳೆಯುವಂಥ ಬೆಳೆ ಆಗಲಿ, ಯಾವುದೇ ಉತ್ಪಾದನೆ ಆಗಲಿ, ಅದನ್ನು ಮಾರ್ಕೆಟಿಂಗ್ ಮಾಡಲಿಕ್ಕೆ ಅನುಕೂಲ ಇದೆ, ಲಾಭ ಇರುತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಬೆಳಿಗ್ಗೆ 10:19 ಬೆಳಿಗ್ಗೆ 11:22 ಹಾಗೆ ಸಂಜೆ 5:43 ಸಂಜೆ 6:47 ಇನ್ನು ರಾತ್ರಿ 12:26 ರಾತ್ರಿ 1:22 ಕುಜ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಮಾತ್ರ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅನ್ಫೇವರಬಲ್ ಆಗಿರುವಂಥದ್ದು, ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನಾಗಲಿ, ಯಾವುದೇ ರೀತಿಯ ಮಾತುಕತೆಗಳನ್ನಾಗಲಿ ಶುಕ್ರ ಹೋರದಲ್ಲಿ ಮಾಡಬೇಡಿ. ಇನ್ನು ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಈ ದಿನ ಶುಕ್ರ ಹೋರದಲ್ಲಿ ಮಾಡಬೇಡಿ. ಈ ಶುಕ್ರ ಹೋರ ಈ ದಿನ ಬೆಳಿಗ್ಗೆ 5:08 ಬೆಳಿಗ್ಗೆ 6:05 ಹಾಗೆ ಮಧ್ಯಾಹ್ನ 12:26 ಮಧ್ಯಾಹ್ನ 1:29 ಇನ್ನು ರಾತ್ರಿ 7:43 ರಾತ್ರಿ 8:40 ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ, ಒಳ್ಳೆಯ ಹೊರ ಯಾವುದಿದೆ, ಇದನ್ನು ಮೊದಲು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಆಧರಿಸಿಕೊಂಡು ನೀವು ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ. ನೀವು ಅಂದುಕೊಂಡಂಥ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಏಕೆಂದರೆ ಈ ದಿನ ದ್ವಾದಶಿಯ ತಿಥಿ ಮಧ್ಯಾಹ್ನ 12:22 ಮುಕ್ತಾಯ ಆಗಿಬಿಡುತ್ತೆ. ನಂತರದಲ್ಲಿ ತ್ರಯೋದಶಿಯ ತಿಥಿ ಆರಂಭ ಆಗುತ್ತೆ. ಯಾವ ಸಮಯದಲ್ಲಿ ಅಂದರೆ ಸೂರ್ಯಾಸ್ತದ ಸಮಯದಲ್ಲಿ ತ್ರಯೋದಶಿ ತಿಥಿ ಇರುತ್ತೋ ಆ ದಿನ ಪ್ರದೋಷ ಪೂಜೆಯನ್ನು ಮಾಡ್ತಾರೆ. ಹಾಗಾಗಿ ಈ ದಿನ ಸಂಜೆ ತ್ರಯೋದಶಿಯ ತಿಥಿ ಇರೋದರಿಂದ ನೀವು ಶಿವಾಲಯಕ್ಕೆ ಹೋಗಿ ಬನ್ನಿ, ಶಿವ ಪಾರ್ವತಿಯರ ದರ್ಶನ ಮಾಡಿ. ಅದರಲ್ಲೂ ಪ್ರದೋಷದ ಸಮಯ ಈ ಸೂರ್ಯ ಮುಳುಗುವಂಥ ಒಂದು 45 ನಿಮಿಷ ಮೊದಲು, ಸೂರ್ಯ ಮುಳುಗಿದ ನಂತರದ 45 ನಿಮಿಷ ಏನಿದೆ, ಈ ಅವಧಿಯನ್ನು ಪ್ರದೋಷ ಕಾಲ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಪ್ರದೋಷದ ಸಮಯದಲ್ಲಿ ನಾವು ಶಿವನನ್ನು ದರ್ಶನ ಮಾಡಿದ್ರೆ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ತಾ ಇದ್ದರೆ ನಾವು ಮಾಡಿರುವಂಥ ಪಾಪಗಳು ನಿವಾರಣೆ ಆಗುತ್ತೆ. ನಮಗೆ ಏನೋ ಆರೋಗ್ಯ ಸಮಸ್ಯೆ ಇದೆ, ಹಣಕಾಸಿನ ಸಮಸ್ಯೆ ಇದೆ, ಹಾಗೆ ಜೀವನದಲ್ಲಿ ನೆಮ್ಮದಿ ಇಲ್ಲ, ಇಂಥವರು ಈ ದಿನ ವಿಶೇಷವಾಗಿ ಸಂಜೆ ಶಿವನನ್ನು ಆರಾಧನೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಶಿವನಿಗೆ ಯಾರು ಬಿಲ್ವಪತ್ರೆಯನ್ನು ಅರ್ಪಿಸಿ ಪೂಜೆ ಮಾಡ್ತಾರೋ ಅಂಥವರ ಕೋರಿಕೆಗಳು ಈಡೇರುತ್ತೆ. ಹಾಗಾಗಿ ಶಿವ ಆಶುತೋಷ ಅಂದರೆ ನಿಮ್ಮ ಒಂದು ಸಮಸ್ಯೆಗಳಿಗೆ ಸ್ಪಂದಿಸುವಂಥವನು, ನಿಮ್ಮ ಬೇಡಿಕೆಗಳನ್ನು ಬಹಳ ಬೇಗ ಈಡೇರಿಸುವಂಥವನು. ಕ್ಷಣಾರ್ಧದಲ್ಲಿ ನಿಮ್ಮ ಮೇಲೆ ಶಿವನ ಅನುಗ್ರಹ ಉಂಟಾಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಶಿವತತ್ವ ಲಹರಿಗಳು ಹೆಚ್ಚಾಗಿರೋದ್ರಿಂದ ಪ್ರದೋಷ ಸಮಯದಲ್ಲಿ ಈ ದಿನ ಆ ಒಂದು ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಶಿವಾಲಯಕ್ಕೆ ಭೇಟಿ ಮಾಡಿ. ಅದು ದೂರ ಇದ್ದರೆ ಅಥವಾ ಅನಾನುಕೂಲ ಆದರೆ ನಿಮ್ಮ ಮನೆಯಲ್ಲೇ ಕುಳಿತು ಈ ದಿನ ಸಂಜೆ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಂಚಾಕ್ಷರಿ ಮಂತ್ರವನ್ನು ಹೇಳ್ತಾ ಇರಿ. ಖಂಡಿತ ಒಳ್ಳೆಯದಾಗುತ್ತೆ, ನಿಮ್ಮ ಬಯಕೆಗಳು ಈಡೇರುತ್ತೆ. ಇಲ್ಲಿ ಈ ಪ್ರದೋಷ ಅಥವಾ ಈ ಪ್ರದೋಷ ವ್ರತ ಏನಿದೆ ಅದು ಈಶ್ವರ ಮತ್ತು ಪಾರ್ವತಿ ದೇವಿಗೆ ಸಮರ್ಪಿತವಾಗಿರುವಂಥದ್ದು. ಈ ಹಬ್ಬ ತ್ರಯೋದಶಿಯ ತಿಥಿ ಎಂದು ಬರುತ್ತೆ, ಅಥವಾ ಪ್ರತಿ ಕೃಷ್ಣ ಪಕ್ಷ ಅಥವಾ ಶುಕ್ಲ ಪಕ್ಷದ 13ನೇ ದಿನದಂದು ಬರುವಂಥದ್ದು. ಹಾಗಾಗಿ ಇದು ಹುಣ್ಣಿಮೆಗೆ ಮೊದಲು ಮತ್ತು ಅಮಾವಾಸ್ಯೆಗೆ ಮೊದಲು ಬರುವಂಥದ್ದು. ಹಾಗೆ ಇಲ್ಲಿ ಪ್ರದೋಷ ಅಂತ ಹೇಳಿದ್ರೆ ಮುಸ್ಸಂಜೆ ಅಥವಾ ಆರಂಭಿಕ ಚಂದ್ರನ ಶರತ್ಕಾಲ ಅಂತ ಹೇಳಿ ಕರೀತಾರೆ. ಆದ್ದರಿಂದ ವ್ರತವನ್ನು ಸಾಮಾನ್ಯವಾಗಿ ಸಂಧ್ಯಾಕಾಲದಲ್ಲೇ ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಸ್ಕಾಂದ ಪುರಾಣದ ಪ್ರಕಾರ ಪ್ರದೋಷವನ್ನು 2 ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿ ಮೊದಲನೇ ವಿಧಾನ ಹೇಗಿರುತ್ತೆ ಅಂತ ಹೇಳಿದ್ರೆ 24 ಗಂಟೆಗಳ ಕಾಲ ನಡೆಯುವಂಥ ಕಟ್ಟುನಿಟ್ಟಾದ ಉಪವಾಸ ವ್ರತ, ಇನ್ನು ರಾತ್ರಿಯ ಸಮಯದಲ್ಲಿ ಜಾಗರಣೆ, ಇದೆರಡನ್ನೂ ಕೂಡ ಬಹಳ ನಂಬಿಕೆಯಿಂದ ಮಾಡ್ತಾರೆ. ಇನ್ನು 2ನೇ ವಿಧಾನ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಒಳಗೊಂಡಿರುವಂಥದ್ದು. ಸಂಜೆ ಶಿವನ ಪೂಜೆ ಆದ ಮೇಲೆ ಉಪವಾಸವನ್ನು ಮುರಿಯುವಂಥದ್ದು, ಆ ಸಂದರ್ಭದಲ್ಲಿ ಫಲಾಹಾರವನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಈ ಪ್ರದೋಷದ ವ್ರತದ ವಿಧಿ ಏನಿದೆ ಅದು ಶಾಸ್ತ್ರೋಕ್ತವಾಗಿ ಮಾಡಿದ್ರೆ ಬಹಳಷ್ಟು ಪ್ರಯೋಜನಗಳಿದೆ ಅನ್ನುವಂಥ ನಂಬಿಕೆ ಇದೆ. ಹಾಗೆ ಶಿವ ಮತ್ತು ಪಾರ್ವತಿಯರನ್ನು ಮೆಚ್ಚಿಸಲಿಕ್ಕೆ ಈ ದಿನ ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಈ ಸಂಧಿಕಾಲ ಏನಿದೆ ಅದು ಪೂಜೆಗೆ ತುಂಬ ಶುಭಕರವಾಗಿರುವಂಥದ್ದು ಅನ್ನುವಂಥ ವಿಚಾರ ಇದೆ. ಹಾಗೆ ಪ್ರದೋಷದ ವ್ರತ ವೃದ್ಧಿಯನ್ನು ಮಾಡಲಿಕ್ಕೆ ಮೊದಲು ಸ್ನಾನಾದಿಗಳನ್ನು ಮುಗಿಸಿ ಗಣಪತಿಯ ಪೂಜೆ ಮಾಡಿ ನಂತರ ಶಿವನ ಪೂಜೆಯನ್ನು ಆರಂಭ ಮಾಡಬೇಕು. ಅದರಲ್ಲೂ ಪವಿತ್ರ ಕಲಶದಲ್ಲಿ ಅವರು ಶಕ್ತಿಯನ್ನು ಆವಾಹನ ಮಾಡಿ ಅದನ್ನು ಅಂದರೆ ಆ ಕಲಶವನ್ನು ಪೂಜೆ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವಿಶೇಷವಾಗಿ ದರ್ಭೆಯನ್ನು ಈ ಪೂಜಾ ಸಂದರ್ಭದಲ್ಲಿ ಉಪಯೋಗಿಸ್ತಾರೆ. ಹಾಗೆ ನಮ್ಮಲ್ಲಿ ಶಿವ ಅಂತ ಹೇಳಿದ್ರೆ ಲಿಂಗರೂಪಿ ಶಿವನನ್ನು ಆರಾಧನೆ ಮಾಡುವಂಥದ್ದು. ಹಾಗಾಗಿ ಶಿವನಿಗೆ ದೇವರ ಆಕೃತಿ ಇಲ್ಲ, ಬದಲಾಗಿ ಲಿಂಗಾಕೃತಿ ಇರುವಂಥದ್ದು. ಈ ಪೂಜೆಯ ಸಮಯದಲ್ಲಿ ಶಿವನಿಗೆ ಅಭಿಷೇಕವನ್ನು ಮಾಡಿಸುವಂಥದ್ದು. ಹಾಲು, ಮೊಸರು, ತುಪ್ಪ, ಎಳೆನೀರು, ಜೇನುತುಪ್ಪ, ಸಕ್ಕರೆ ಇತ್ಯಾದಿಗಳಿಂದ ಪಂಚಾಮೃತ ಸ್ನಾನವನ್ನು ಮಾಡಿಸುವಂಥದ್ದು ಇದೆ. ಹಾಗಾಗಿ ಈ ಪಂಚಾಮೃತ ಅಭಿಷೇಕ ಏನಿದೆ ಇದು ಬಹಳ ಶುಭವಾದ ಸಂಕೇತ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಈ ದಿನ ಪ್ರದೋಷದ ಸಂದರ್ಭದಲ್ಲಿ ಶಿವನ ದರ್ಶನ ಮಾಡುವಂಥದ್ದು, ಹಾಗೆ ಈ ಪ್ರದೋಷ ವ್ರತ ಕಥೆಯನ್ನು ಕೇಳಬೇಕು ಅನ್ನುವಂಥದ್ದು ಇದೆ. ಆಗಲೇ ನಿಮ್ಮ ಈ
ಪ್ರದೋಷ ವ್ರತ ಸಂಪನ್ನವಾಗುತ್ತೆ ಅನ್ನುವಂಥದ್ದು. ಹಾಗಾಗಿ ಶಿವಪುರಾಣದ ಬೇರೆ ಬೇರೆ ಕಥೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಓದ್ಬೋದು. ಜೊತೆಗೆ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳುವಂಥದ್ದು, ದೇವಾಲಯದಲ್ಲೇ ಜಾಗರಣೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕೂಡ ಪ್ರದೋಷದ ವ್ರತದ ಫಲವನ್ನು ಬಹಳ ಬೇಗ ಕೊಡುತ್ತೆ, ನಮ್ಮ ಇಷ್ಟಾರ್ಥಗಳು ಬಹಳ ಬೇಗ ಸಿದ್ಧಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಪ್ರದೋಷ ವ್ರತದಿಂದ ಹೆಚ್ಚಿನ ಲಾಭವನ್ನು ಪಡ್ಕೊಳ್ಳಿಕ್ಕೆ ಈ ದಿನ ಶಿವನಿಗೆ ತುಪ್ಪದ ದೀಪಗಳನ್ನು ಬೆಳಗಿಸಬೇಕು ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ಒಂದು ಪೌರಾಣಿಕ ಕಥೆಯ ಪ್ರಕಾರ ಸಮುದ್ರ ಮಂಥನ ಸಮಯದಲ್ಲಿ ಹಾಲಾಹಲ ವಿಷ ಉದ್ಭವ ಆಗುತ್ತೆ. ಇದು ಮಾರಕ ವಿಷ, ಇದು ಸಾಗರದಿಂದ ಹೊರಬರುತ್ತೆ. ಆ ವಿಷ ಇಡೀ ವಿಶ್ವವನ್ನೇ ನಾಶ ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇದನ್ನು ನೋಡಿದಂತಹ ಎಲ್ಲ ದೇವತೆಗಳೂ ಕೂಡ ಶಿವನನ್ನು ಭೇಟಿ ಮಾಡಿ ವಿಚಾರವನ್ನು ತಿಳಿಸ್ತಾರೆ. ಆಗ ಧ್ಯಾನಾಸಕ್ತನಾಗಿದ್ದಂತಹ ಶಿವ ಆ ಹಾಲಾಹಲ ವಿಷದ ಪ್ರಭಾವವನ್ನು ಗ್ರಹಿಸ್ತಾನೆ. ಇಡೀ ವಿಶ್ವವನ್ನೇ ಉಳಿಸುವಂತಹ ಸಂಕಲ್ಪವನ್ನು ಮಾಡಿ ಆ ಕಾರ್ಕೋಟಕ ವಿಷವನ್ನು ಒಂದು ಬಟ್ಟಲಿನಲ್ಲಿ ತುಂಬಿಕೊಂಡು ಅದನ್ನು ಪ್ರಾಶನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂದರೆ ವಿಷ ಪ್ರಾಶನ ಆಗುತ್ತೆ. ಆ ಸಂದರ್ಭದಲ್ಲೇ ಪಾರ್ವತಿ ಓಡಿ ಬಂದು ಆಗ್ತಾ ಇದ್ದಂತಹ ಅನಾಹುತವನ್ನು ತಪ್ಪಿಸಬೇಕು ಅಂತ ಹೇಳಿ ಶಿವನ ಗಂಟಲನ್ನ ಒತ್ತಿ ಹಿಡಿಯುತ್ತಾಳೆ. ಅಂದರೆ ಆ ವಿಷ ಹೊಟ್ಟೆಗೆ ಸೇರಬಾರದು ಅಂತ ಹೇಳಿ. ಹಾಗಾಗಿ ಆ ಕಾರ್ಕೋಟಕ ವಿಷ ಶಿವನ ಗಂಟಲಲ್ಲೇ ಉಳಿಯಿತು. ಆದ್ದರಿಂದ ಶಿವನನ್ನ ನೀಲಕಂಠ ಅಂತ ಹೇಳಿ ಕರೆಯುವಂಥದ್ದು ಆರಂಭ ಆಯಿತು. ಹಾಗೆ 12ನೇ ಅಮಾವಾಸ್ಯೆಯ ದಿನ ಶಿವ ಆಲಾಹಲವನ್ನ ಸೇವನೆ ಮಾಡಿದ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಈ ಕಾರ್ಕೋಟಕ ವಿಷದ ಪ್ರಭಾವ ಜಗತ್ತಿಗೆ ತಟ್ಟಲಿಲ್ಲ ಅನ್ನುವಂಥದ್ದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನ ಕಾರ್ಯವನ್ನು ಮುಂದುವರಿಸಿದ್ರು. ಹಾಗೆ ದೇವತೆಗಳು ಅಮೃತದ ಪಾತ್ರೆಯನ್ನು ಪಡ್ಕೊಳ್ಳುವಂಥ ಉದ್ದೇಶದಿಂದ ಆ ಸಮುದ್ರ ಮಂಥನ ಕಾರ್ಯ ಮುಂದುವರಿತಾ ಇತ್ತು. ಹಾಗಾಗಿ ಸಾಗರದಿಂದ ಅಮೃತದ ಪಾತ್ರೆ ಹೊರಬಂದಾಗ ರಾಕ್ಷಸರು ದೇವತೆಗಳು ತುಂಬ ಸಂತೋಷಪಟ್ಟರು. ಅವರು ಈ ಹಾಲಾಹಲ ವಿಷದಿಂದ ಇಡೀ ಜಗತ್ತನ್ನೇ ರಕ್ಷಣೆ ಮಾಡಿದಂತಹ ಶಿವನನ್ನು ಮರೆತು ಬಿಡ್ತಾರೆ. ಆ ಸಂದರ್ಭದಲ್ಲಿ ಅಮೃತ ಸಿಕ್ಕಂತಹ ಖುಷಿಯಲ್ಲಿ ಅವರೆಲ್ಲರೂ ಕೂಡ ಶಿವನಿಗೆ ಧನ್ಯವಾದಗಳನ್ನು ಕೂಡ ಹೇಳುವಂಥದ್ದನ್ನು ಮರೆತರು. ಆದರೆ ತ್ರಯೋದಶಿಯ ದಿನ ಅಥವಾ 13ನೆಯ ದಿನ ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಆಗ ಮತ್ತೆ ಶಿವನನ್ನು ಬೇಡಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡಿದ್ರು. ತಾವು ಮಾಡಿರುವಂಥ ತಪ್ಪುಗಳನ್ನು ಕ್ಷಮಿಸು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡ್ರು. ಆದ್ದರಿಂದ ಅವರು ಆಚರಿಸಲಿಕ್ಕೆ ಆರಂಭ ಮಾಡಿರುವಂಥದ್ದು ಈ 13ನೆಯ ದಿನದ ಪೂಜೆಯನ್ನು. ಇದನ್ನೇ ಪ್ರದೋಷ ಪೂಜೆ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಸಮಯದಲ್ಲಿ ಉಪವಾಸವನ್ನು ಆಚರಣೆ ಮಾಡಿ ಶಿವನನ್ನು ಪ್ರಾರ್ಥನೆ ಮಾಡಿ ಶಿವನ ಅನುಗ್ರಹವನ್ನು ಆಶೀರ್ವಾದವನ್ನು ಪಡ್ಕೊಳ್ತಾರೆ, ಮೋಕ್ಷವನ್ನು ಪಡ್ಕೊಳ್ತಾರೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನೊಂದು ದಂತಕಥೆಯ ಪ್ರಕಾರ ತ್ರಯೋದಶಿಯ ತಿಥಿಯಂದು ಶಿವ ಮತ್ತು ಪಾರ್ವತಿ ದೇವಿ ಶುಭ ಮನಸ್ಥಿತಿಯಲ್ಲಿರ್ತಾರೆ. ಮುತ್ಸಂಜೆಯಲ್ಲಿ ಒಂದೇ ದಿನ ದಂಪತಿಗಳನ್ನು ಪ್ರಾರ್ಥನೆ ಮಾಡುವಂಥ ಭಕ್ತರಿಗೆ ಅವರಿಬ್ಬರ ಆಶೀರ್ವಾದ ಬಹಳ ಬೇಗ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇದೆ. ಅದರಲ್ಲೂ ಪೂರ್ಣ ಭಕ್ತಿಯಿಂದ ಯಾರು ಉಪವಾಸವನ್ನು ಆಚರಿಸ್ತಾರೋ ಆ ಭಕ್ತರ ಆಸೆಗಳನ್ನು ಆ ಶಿವ ಪಾರ್ವತಿಯ ದಂಪತಿಗಳು ಈಡೇರಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ಶಿವನ ವಿಶೇಷ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಈ ಪ್ರದೋಷದ ಸಮಯದಲ್ಲಿ ಶಿವನ ಆರಾಧನೆಯನ್ನು ಮಾಡ್ತಾರೆ. ಹಾಗಾಗಿ ಈ ದಿನ ಬುಧವಾರದ ದಿನ ಸೌಮ್ಯ ಪ್ರದೋಷ ಇರುವಂಥ ದಿನ. ಹಾಗಾಗಿ ಈ ಬುಧವಾರದಂದು ಮಾಡುವಂಥ ಪ್ರದೋಷ ವ್ರತ ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುತ್ತೆ. ಅವರಿಗೆ ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ಪರಮಾತ್ಮ ಕರುಣಿಸ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಈ ದಿನ ಬಹಳ ವಿಶೇಷವಾಗಿ ಪ್ರದೋಷದ ಸಮಯದಲ್ಲಿ ಶಿವನ ದರ್ಶನ ಮಾಡಿ ಶಿವನ ಆರಾಧನೆಯನ್ನು ಮಾಡಬೇಕು. ಹಾಗಾಗಿ ನಿಮ್ಮ ಮುಂದಿನ ವ್ಯಾಸಂಗಕ್ಕೆ ಬೇಕಾದಂತಹ ಎಲ್ಲ ಅನುಕೂಲತೆಗಳು ನಿಮಗೆ ಒದಗಿ ಬರುತ್ತೆ. ಓದಿನ ನಂತರದಲ್ಲಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತೆ, ಸಂಪಾದನೆ ಚೆನ್ನಾಗಾಗುತ್ತೆ. ಹಾಗೆ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನದ ಪ್ರದೋಷ ಪೂಜೆ ತುಂಬ ಅನುಕೂಲವನ್ನು ತರುತ್ತೆ. ನಿಮ್ಮ ವ್ಯಾಪಾರದಲ್ಲಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಸೌಮ್ಯ ವಾಸರದ ಪ್ರದೋಷ ಏನಿದೆ, ಸೌಮ್ಯ ಪ್ರದೋಷ, ಇದು ತುಂಬ ಮಹತ್ವಪೂರ್ಣವಾಗಿರುವಂಥದ್ದು. ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ, ಹಣಕಾಸಿನ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿರುವಂಥ ಸಂದರ್ಭ. ತಾವು ಕೂಡ ಈ ದಿನದಲ್ಲಿ ಸಂಜೆ ಪ್ರದೋಷ ವ್ರತವನ್ನು ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಬಿಲ್ವಪತ್ರೆಯಿಂದ ಈ ದಿನ ಶಿವನಿಗೆ ಅರ್ಚನೆಯನ್ನು ಮಾಡಿಸಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ.
ನಿಮ್ಮ ಮನಸ್ಥಿತಿ ಆತ್ಮವಿಶ್ವಾಸದಿಂದ ಕೂಡಿರುತ್ತೆ. ಎಂಥದ್ದೇ ಕಷ್ಟದ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಧೈರ್ಯ ತಮಗೆ ಪ್ರಾಪ್ತಿಯಾಗುತ್ತೆ. ತನ್ಮೂಲಕ ತಮ್ಮ ಉದ್ದೇಶಿತ ಗುರಿ ಈಡೇರುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಶಿವನನ್ನು ಮೆಚ್ಚಿಸಲಿಕ್ಕೆ ಈ ದಿನ ಕೆಲವೊಂದು ವಿಶೇಷ ಕಾರ್ಯಗಳನ್ನು ಕೂಡ ಮಾಡಬಹುದು. ಅಂದರೆ ಈ ದಿನ ಹಾಲಿನಲ್ಲಿ ಕಪ್ಪು ಎಳ್ಳನ್ನು ಬೆರೆಸಿ ಶಿವಲಿಂಗಕ್ಕೆ ಅಭಿಷೇಕವನ್ನು ಮಾಡಬಹುದು. ಹಾಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಗತ್ಯ ಇರುವಂಥವ್ರಿಗೆ ಆಹಾರ, ವಸ್ತ್ರಗಳು ಮತ್ತು ಹಣವನ್ನು ದಾನ ಮಾಡಬಹುದು. ಇನ್ನು ಪ್ರದೋಷ ವ್ರತದ ದಿನ ಶಿವನ ಆರಾಧನೆಯಲ್ಲಿ ಸಮಯವನ್ನು ಕಳೆಯುವಂಥದ್ದು, ಹಾಗೆ ಶಿವನ ಮಂತ್ರಗಳನ್ನು ಪಠಣ ಮಾಡುವಂಥದ್ದು, ಹರಿಕತೆ ಇತ್ಯಾದಿಗಳನ್ನು ಕೇಳುವಂಥದ್ದನ್ನು ಕೂಡ ಮಾಡಬಹುದು. ಒಟ್ಟಾರೆ ಈ ಸಂದರ್ಭದಲ್ಲಿ ಅಂದರೆ ಪ್ರದೋಷದ ದಿನದಲ್ಲಿ ಶಿವನ ಆರಾಧನೆ ಬಹಳ ಪ್ರಮುಖವಾಗಿ ಮಾಡಬೇಕಾಗಿರುವಂಥದ್ದು. ಹಾಗೆ ಶಿವಲಿಂಗದ ಮೇಲೆ ಬಿಳಿ ಶ್ರೀಗಂಧ, ಬಿಲ್ವಪತ್ರೆ ಮತ್ತು ದತ್ತೂರಿ ಹೂ ಸೇರಿದಂತೆ ವಿಶೇಷವಾದಂತಹ ಹೂ ಪತ್ರೆಗಳಿಂದ ಶಿವನನ್ನು ಪೂಜೆ ಮಾಡ್ಬೋದು, ಆರಾಧನೆ ಮಾಡ್ಬೋದು. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ಶಿವನ ದರ್ಶನವನ್ನು ಮಾಡುವಂಥದ್ದು. ಆದರೆ ಈ ದಿನ ಮದ್ಯಪಾನ ಮಾಡುವಂಥದ್ದು, ಮಾಂಸಾಹಾರವನ್ನು ಸೇವನೆ ಮಾಡುವಂಥದ್ದನ್ನು ಮಾಡಬಾರ್ದು. ಮನಸ್ಸು ಯಾವಾಗಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ತಾ ಇರಬೇಕು. ಕೆಟ್ಟ ಆಲೋಚನೆಗಳಿಗೆ ಅವಕಾಶ ಕೊಡಬಾರ್ದು. ಹಾಗೆ ಇತರರನ್ನು ನೋಯಿಸುವಂತೆ ಮಾತಾಡುವಂಥದ್ದಾಗಲಿ, ಅವಮಾನ ಪಡಿಸುವಂಥದ್ದನ್ನಾಗಲಿ ಈ ದಿನ ಮಾಡಬಾರ್ದು. ಹಾಗೆ ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಸುಳ್ಳನ್ನು ಹೇಳುವಂಥದ್ದಾಗಲಿ ಅಥವಾ ಮೋಸದಿಂದ ವಸ್ತುಗಳನ್ನು ಸಂಪಾದನೆ ಮಾಡಿಕೊಳ್ಳುವಂಥದ್ದನ್ನಾಗಲಿ ಮಾಡಬಾರ್ದು. ಹಾಗಾಗಿ ಈ ದಿನ ಬಹಳ ಸಾತ್ವಿಕವಾದ ಆಹಾರವನ್ನೇ ಸೇವನೆ ಮಾಡಬೇಕು, ಇಲ್ಲ ಉಪವಾಸವನ್ನು ಮಾಡಬೇಕು. ಹಾಗಾಗಿ ಈ ದಿನ ಈ ಪ್ರದೋಷ ವ್ರತ ಅಂತ ಹೇಳಿದ್ರೆ ಸ್ವಲ್ಪ ಕಟ್ಟುನಿಟ್ಟಿನ ನೀತಿ ನಿಯಮಗಳನ್ನು ಅನುಸರಣೆ ಮಾಡಬೇಕಾಗತ್ತೆ. ಅದರಲ್ಲೂ ಭಕ್ತಿಯಿಂದ, ನಿಷ್ಠೆಯಿಂದ ಶಿವನ ಪೂಜೆ, ಶಿವನ ಆರಾಧನೆಯನ್ನು ಮಾಡಲಿಕ್ಕೆ ತುಂಬ ವಿಶೇಷವಾದಂತಹ ದಿನ ಇದು. ಹಾಗಾಗಿ ಈ ಪ್ರದೋಷದ ಸಂದರ್ಭದಲ್ಲಿ ಭಗವಂತನಾದಂತಹ ಶಿವ ಪಾರ್ವತಿಯರು ತಮ್ಮೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸಲಿ, ತಮಗೆ ಆಯುಸ್ಸು, ಆರೋಗ್ಯ, ನೆಮ್ಮದಿಯ ಬದುಕನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥ ದಿನ. ಆದರೆ ವ್ಯವಹಾರದಲ್ಲಿ ಮಾತ್ರ ತುಂಬ ಪ್ರಗತಿ ಇರುತ್ತೆ. ಎಲ್ಲೋ ಒಂದು ಕಡೆ ಉತ್ತುಂಗಕ್ಕೆ ಏರಿದಾಗಲೇ ಈ ದಿನದಲ್ಲಿ ನೀವು ಆತುರಾತುರವಾಗಿ ನಿರ್ಧಾರವನ್ನು ಕೈಗೊಳ್ಳುವಂಥ ಸಂದರ್ಭಗಳಿದೆ. ಹಾಗಾಗಿ ಮುಂದಿನ ಭವಿಷ್ಯವನ್ನು ಸರಿಯಾಗಿ ಅವಲೋಕನ ಮಾಡದೆ ಈ ದಿನ ತ್ವರಿತ ನಿರ್ಧಾರಕ್ಕೆ ಬಲಿಯಾಗುವಂಥದ್ದು, ದಾಕ್ಷಿಣ್ಯಕ್ಕೆ ಒಳಗಾಗುವಂಥದ್ದು, ಇದರಿಂದ ನಿಮಗೆ ನಷ್ಟ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ಈ ದಿನದಲ್ಲಿ ಸಾಲ ಸೋಲಗಳನ್ನೇನಾದರೂ ಮಾಡಿದರೆ ಅಲ್ಲಿ ಒಂದು ಒತ್ತಡ ಹೆಚ್ಚಾಗುತ್ತೆ. ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ನಿರ್ಧಾರಗಳು ಸರಿ ಇರಲ್ಲ. ಹಾಗಾಗಿನೇ ಈ ದಿನ ಯಾವುದೇ ವ್ಯಾಪಾರಕ್ಕೆ ಬಂಡವಾಳ ಹಾಕುವಂಥದ್ದು, ಯಾವುದೇ ಒಂದು ಬೆಲೆ ಬಾಳುವ ವಸ್ತುಗಳನ್ನು ದೊಡ್ಡ ಹಣ ಕೊಟ್ಟು ಒಂದು ಪರ್ಚೇಸ್ ಮಾಡುವಂಥದ್ದು, ಖರೀದಿ ಮಾಡುವಂಥದ್ದು, ಇಂಥದ್ದನ್ನು ಈ ದಿನ ಅವಾಯ್ಡ್ ಮಾಡಿ. ಜೊತೆಗೆ ಹಣವನ್ನು ಸಾಲವಾಗಿ ತರುವಂಥದ್ದನ್ನಾಗಲಿ, ಸಾಲವಾಗಿ ಕೊಡುವಂಥದ್ದು, ಸಾಲಕ್ಕೆ ಜಾಮೀನಾಗಿ ನಿಲ್ಲುವಂಥದ್ದು ಯಾವುದನ್ನು ಕೂಡ ಈ ದಿನ ಮಾಡಬೇಡಿ. ಹಣ ಅಂದರೆ ಈ ದಿನ ಸ್ವಲ್ಪ ದೂರ ಇರಬೇಕು. ಇನ್ನು ಈ ದಿನ ಮನೆಯ ವಾತಾವರಣ ಕೂಡ ನಿಮಗೆ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಕೆಲವೊಂದು ವಿದ್ಯಮಾನಗಳಲ್ಲಿ ನೀವು ವಿಶೇಷವಾಗಿ ಸಾಧನೆಯನ್ನು ಮಾಡಬೇಕಾಗತ್ತೆ. ಅದು ಸ್ಪರ್ಧೆ, ಅದು ಪೈಪೋಟಿ ಇರುತ್ತೆ. ಹಾಗಾಗಿ ಅಂಥ ವಿಚಾರ, ಅದರಲ್ಲೂ ವಿದ್ಯಾರ್ಥಿಗಳು ಈ ದಿನ ತುಂಬ ಮುತುವರ್ಜಿಯಿಂದಲೇ ನಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹೊಸ ಪರಿಚಯಸ್ಥರು ಯಾರಾಗಿದ್ದಾರೆ ಅವರ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ಎಚ್ಚರಿಕೆಯಿಂದ ಮುಂದುವರಿಯುವಂಥದ್ದು, ಜೊತೆಗೆ ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಯಂತ್ರಣವನ್ನು ಕಾಯ್ದುಕೊಳ್ಳುವಂಥದ್ದು ತುಂಬ ಅಗತ್ಯತೆ ಇದೆ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಒಳ್ಳೆಯ ಹವ್ಯಾಸವನ್ನು ರೂಢಿಸ್ಕೊಳ್ಳಿ. ಏಕೆಂದರೆ ಸಮಯ, ಶ್ರಮ ಎರಡೂ ಕೂಡ ವ್ಯರ್ಥವಾಗುವಂಥ ಸಾಧ್ಯತೆ ಇರುತ್ತೆ. ಅದನ್ನು ಸ್ವಲ್ಪ ಸಕಾರಾತ್ಮಕವಾಗಿ ಬದಲಾವಣೆ ಮಾಡಿಕೊಳ್ಳಿ, ಮನಸ್ಸಿಗೆ ನೆಮ್ಮದಿ ಇರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥದ್ದು. ಹಾಗಾಗಿನೇ ಈ ದಿನ ಮಿಶ್ರ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಈ 8ರ ಸ್ಥಾನ ದುಸ್ಥಾನ ಆಗಿರೋದ್ರಿಂದ ಯಾವುದೇ ವಿಚಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ.
ಅದರಲ್ಲೂ ವಾಹನದಿಂದ ಪ್ರಯಾಣದಿಂದ ಈ ದಿನ ಸ್ವಲ್ಪ ದೂರ ಉಳಿದ್ರೆ ತುಂಬ ಉತ್ತಮ. ಇನ್ನು ದೂರದ ಪ್ರಯಾಣ ಮಾಡುವಂಥವರು ತುಂಬ ಎಚ್ಚರಿಕೆಯಿಂದ ಪ್ರಯಾಣವನ್ನು ಮಾಡಬೇಕಾಗತ್ತೆ. ಹಾಗೆ ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಬೇಡಿ, ಏಕೆಂದರೆ ಅಷ್ಟೊಂದು ಅನುಕೂಲ ಇಲ್ಲ, ಸ್ಥಿರವಾದ ಫಲಿತಾಂಶ ಕೂಡ ನಿಮಗೆ ಸಿಕ್ಕಲ್ಲ. ಹಾಗಾಗಿ ತತ್ಕಾಲಕ್ಕೆ ಮಾತ್ರ ನಿಮಗೆ ಒಳ್ಳೆಯ ಲಾಭ ಬಂದಂತೆ ತೋರುತ್ತೆ, ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಅನಿಸುತ್ತೆ. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಅದರ ನಿಜವಾದ ಬಂಡವಾಳ ಏನು ಅನ್ನುವಂಥದ್ದು ಅರ್ಥ ಆಗುತ್ತೆ. ಹಾಗಾಗಿ ನಷ್ಟದ ಬಾಪ್ತಿಗೆ ಗುರಿಯಾಗಬೇಕಾಗತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ಬೇರೆ ವ್ಯವಹಾರಗಳೇನೇ ಇದ್ದರೂ ಅದರಿಂದ ದೂರ ಇರುವಂಥದ್ದು ಉತ್ತಮ. ಅದರಲ್ಲೂ ಹಣಕಾಸಿನ ವ್ಯವಹಾರಗಳಿರ್ಬೋದು, ಅಥವಾ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥದ್ದು ಇರ್ಬೋದು, ಇನ್ನು ಬೆಟ್ಟಿಂಗ್ಸ್ ಕಟ್ಟುವಂಥದ್ದು ಇತ್ಯಾದಿ ವ್ಯವಹಾರಗಳಿಂದ ದೂರ ಇರಬೇಕಾಗತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಧಿಕಾರಿಗಳಿಂದ ಬೆಂಬಲ ಏನೋ ಸಿಕ್ಕತ್ತೆ, ಆದರೆ ಅವರು ನಿಮ್ಮಿಂದ ತುಂಬ ನಿರೀಕ್ಷೆಯನ್ನು ಮಾಡ್ತಾರೆ. ಹೈಯೆಸ್ಟ್ ಎಕ್ಸ್ಪೆಕ್ಟೇಷನ್ ಇರುವಂಥ ದಿನ ಇದು. ಹಾಗಾಗಿನೇ ಈ ದಿನದ ವಿದ್ಯಮಾನಗಳು ನಿಮಗೆ ಒಂದು ಕಡೆ ಖುಷಿಯನ್ನು ತಂದರೆ ಮತ್ತೊಂದು ಕಡೆ ಒತ್ತಡವನ್ನು ಕೂಡ ತರುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದಲೇ ನಿಮ್ಮ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ನಿರುದ್ಯೋಗದ ಪ್ರಯತ್ನಗಳೇನಾದರೂ ಇದ್ದರೆ ಅದನ್ನು ಮುಂದುವರಿಸಿ, ತಾಳ್ಮೆಯಿಂದ ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ವಿಶೇಷವಾಗಿ ಆರ್ಥಿಕ ನಷ್ಟಕ್ಕೆ ಈ ನಿಮ್ಮ ಒಂದು ಅವಿವೇಕತನ ಇರ್ಬೋದು, ಆತುರದ ತೀರ್ಮಾನಗಳನ್ನು ತೆಗೆದುಕೊಳ್ಳುವಂಥದ್ದು ಇರ್ಬೋದು. ಹಾಗೆ ಈ ದಿನ ಹಣದ ವಿಚಾರದಲ್ಲಿ ನಿಮಗೆ ಅದರ ಮೌಲ್ಯ ಎಷ್ಟಿದೆ ಅನ್ನುವಂಥದ್ದು ಗೊತ್ತಿಲ್ಲದೆ ಇಂಥ ವಿದ್ಯಮಾನಗಳು ಆಗ್ಬಿಡ್ಬೋದು. ಹಾಗಾಗಿ ಈ ದಿನ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು ಅಂದರೆ ಹಣ ಪೋಲಾಗುವಂಥದ್ದನ್ನು ತಡಿಬೇಕು, ಸಂಪಾದನೆಗೆ ಹೊಸ ಮಾರ್ಗವನ್ನು ಹುಡುಕಿಕೊಳ್ಬೇಕು. ಆಗ ಲಕ್ಷ್ಮಿ ಸಂತೋಷ ಉಂಟಾಗಿ ಮನೆಯಲ್ಲಿ ನೆಲೆಸಲಿಕ್ಕೆ ಆರಂಭ ಮಾಡ್ತಾಳೆ. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಂಜೆ ಶಿವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ನೆಮ್ಮದಿ. ಯಾವುದೇ ಕೆಲಸಗಳನ್ನು ಆಯ್ಕೆ ಮಾಡಿಕೊಂಡ್ರೂ ಅದು ಅನುಕೂಲಕರವಾಗಿರುತ್ತೆ ಅನ್ನುವಂಥ ಭಾವನೆ ತುಂಬಿ ತುಳುಕ್ತಾ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ನೆಂಟರಿಷ್ಟರ ಪೈಕಿ ನಿಮಗೆ ಯಾವ ರೀತಿಯ ಸಹಾಯ ಬೇಕೋ ಅದನ್ನು ಅವರೇ ಹುಡುಕಿಕೊಂಡು ಬಂದು ಮಾಡುವಂಥ ಸಂದರ್ಭಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ನಿಮ್ಮ ಬಾಡಿ ಲ್ಯಾಂಗ್ವೇಜಿಂದಲೇ ಕೆಲವೊಂದು ಕೆಲಸಗಳನ್ನು ವಿಶೇಷವಾಗಿ ಮಾಡಿಕೊಳ್ಳುವಂಥದ್ದು ಇದೆ, ನಿಮ್ಮ ಬಯಕೆಗಳನ್ನು ಈಡೇರಿಸಿಕೊಳ್ಳುವಂಥದ್ದು ಇದೆ. ಹಾಗಾಗಿ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ಚಟುವಟಿಕೆಗಳಲ್ಲಿ ಈ ದಿನ ನಿಮಗೆ ತುಂಬ ಲಾಭ ಇದೆ. ಜೊತೆಗೆ ಈ ದಿನದ ವಿದ್ಯಮಾನಗಳೇನಿದೆ ಅಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರಬೇಕಾದಂತಹ ಕೆಲವೊಂದು ಸನ್ನಿವೇಶಗಳು ನಿಮಗೆ ಹೊಸ ಅನುಭವವನ್ನು ತರುತ್ತೆ. ಹಾಗೆ ಈ ಆಸಕ್ತಿದಾಯಕವಾದಂತಹ ಕೆಲಸಗಳು ಕೂಡ ಈ ದಿನ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನದಲ್ಲಿ ನಿಮಗೆ ತುಂಬ ಯಶಸ್ಸು ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ಮನಸ್ಥಿತಿಯಂತೆ ಕೆಲಸಗಳು ಆಗುವಂಥದ್ದು, ನಿಮ್ಮ ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಹಾಗೆ ಈ ದಿನ ಮುಖ್ಯವಾದಂಥ ಒಂದು ಕೆಲಸಕ್ಕೆ ಕೈ ಹಾಕ್ತೀರಿ, ಅದು ತುಂಬ ಸಕ್ಸಸ್ಸನ್ನು ಕಾಣುವಂಥದ್ದಿದೆ. ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಂತಹ ಮತ್ತೊಂದು ಕೆಲಸವನ್ನು ಆರಂಭ ಮಾಡುವಂಥ ಒಂದು ಮನಸ್ಸಿದೆ. ಆದರೆ ಮನಸ್ಸು ಮಾಡಿ ಕೆಲಸವನ್ನು ಆರಂಭ ಮಾಡಿಬಿಡಿ, ಒಳ್ಳೆಯದಾಗತ್ತೆ, ಒಳ್ಳೆಯ ಫಲ ನಿಮ್ಮದಾಗತ್ತೆ. ಆದರೆ ಈ ದಿನ ಯಾವುದೇ ಒಂದು ವಾದ ವಿವಾದಗಳಿಗೆ ಆಸ್ಪದ ಕೊಡಬೇಡಿ. ಅದರಲ್ಲೂ ನಿಮ್ಮ ಸಹೋದ್ಯೋಗಿಗಳ ಜೊತೆ, ನಿಮ್ಮ ಮೇಲಧಿಕಾರಿಗಳ ಜೊತೆ, ಸರ್ಕಾರದ ಮಟ್ಟದ ಅಧಿಕಾರಿಗಳ ಜೊತೆ ವಾದ ವಿವಾದಕ್ಕೆ ಇಳಿಬೇಡಿ. ಈ ದಿನದಲ್ಲಿ ನಿಮಗೆ ಜಯ ಸಿಕ್ಕಿದ್ರೂ ಕೂಡ ಅವರ ಒಂದು ಮತ್ಸರದಿಂದ ಕೆಲಸಗಳು ಹಾಳಾಗೋಗುತ್ತೆ, ಜಾಗ್ರತೆ. ನಿಮ್ಮ ಇಷ್ಟದೇವರನ್ನು ಆರಾಧನೆ ಮಾಡ್ತಾಯಿರಿ, ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ರಲ್ಲಿ ಚಂದ್ರ. ಬಹಳ ವಿಶೇಷವಾದಂಥ ಒಂದು ಅನುಭವ. ಅದರಲ್ಲೂ ಕೆಲಸ ಕಾರ್ಯಗಳಿಗೆ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಹಾಗೆ ಈ ದಿನ ಯಾವ ಕೆಲಸವನ್ನು ಯಾವಾಗ ಆರಂಭ ಮಾಡಬೇಕು ಅನ್ನುವಂಥ ತೀರ್ಮಾನ ಭಾಳ ಚೆನ್ನಾಗಿರುತ್ತೆ, ತುಂಬ ಪ್ರಾಕ್ಟಿಕಲ್ ಆಗಿರುತ್ತೆ. ಇನ್ನು
ಕೆಲಸದಲ್ಲಿ ಒತ್ತಡ ಇದ್ದರೂ ಕೂಡ ನಿಧಾನವಾಗಿ ಆ ಕೆಲಸಗಳನ್ನು ಪೂರ್ಣಗೊಳಿಸುವಂಥ ಒಂದು ವ್ಯವಧಾನ ಇದೆ. ಹಣಕಾಸಿನ ಸ್ಥಿತಿ ಬಹಳ ತೃಪ್ತಿಕರವಾಗಿರುತ್ತೆ. ಇನ್ನು ಸಮಾಜದಲ್ಲಿ ಪ್ರಮುಖ ವ್ಯಕ್ತಿಗಳು ಯಾರಿದ್ದಾರೆ, ಗಣ್ಯರು ಯಾರಿದ್ದಾರೆ, ಅವರ ಸಂಪರ್ಕ ಉಂಟಾಗುವಂಥದ್ದು, ಅವರ ಜೊತೆ ಮಾತುಕತೆ, ಅದರಿಂದ ನಿಮಗೆ ಬೇಕಾದಂಥ ಸಹಾಯ ಸಹಕಾರಗಳು, ಸಲಹೆಗಳು ಕೂಡ ಸಿಕ್ಕುವಂಥದ್ದು ಈ ದಿನ ಇದೆ. ಹಾಗೆ ಕುಟುಂಬ ಸದಸ್ಯರೊಂದಿಗೆ ಈ ದಿನ ತುಂಬ ಸಂತೋಷದಿಂದ ಇರುವಂಥದ್ದು. ನಿಮ್ಮ ಇಷ್ಟವಾದ ಸ್ಥಳ ಭೇಟಿಯಾಗುತ್ತೆ, ಹಾಗೆ ದೇವಾಲಯ ದರ್ಶನ ಆಗುತ್ತೆ. ವಿಶೇಷವಾಗಿ ಈ ದಿನ ನಿಮ್ಮ ಆಹಾರ ವಿಹಾರಾದಿಗಳಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನು ಉಳಿಸ್ಕೊಳ್ತೀರಿ, ನಿಮ್ಮ ಬಯಕೆಗಳನ್ನು ಪೂರೈಸ್ಕೊಳ್ತೀರಿ. ಹಾಗಾಗಿನೇ ಈ ದಿನ ನಿಮಗೆ ವಿಶೇಷವಾದಂತಹ ದಿನ. ಇನ್ನು ನಿಮ್ಮ ಸಂತೋಷಕ್ಕೆ, ನಿಮ್ಮ ಒಂದು ಸ್ವೇಚ್ಛೆಯ ಜೀವನಕ್ಕೆ ಯಾರು ಅಡ್ಡಿಪಡಿಸ್ತಾ ಇದ್ದರೂ ಅಂಥವರು ಈ ದಿನ ಮುಂದೆ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ತೆರೆಯ ಮರೆಯಲ್ಲೇ ನಿಮಗೆ ಬೇಕಾದಂತಹ ಎಲ್ಲ ವಿದ್ಯಮಾನಗಳನ್ನು ಅನುಭವಿಸುವಂಥದ್ದು ಇದೆ. ಆದರೆ ಈ ದಿನ ಯಾವುದೇ ಕಾರಣಕ್ಕೂ ರಹಸ್ಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಡಿ. ಇನ್ನು ಹಣದ ವಿಚಾರದಲ್ಲಿ ಯಾರಿಗೂ ಗೊತ್ತಿಲ್ಲದೆ ವ್ಯವಹಾರಗಳನ್ನು ಮಾಡಬೇಡಿ. ಇದೆರಡನ್ನು ಈ ದಿನ ನಿಮ್ಮ ನಿಯಂತ್ರಣದಲ್ಲಿಟ್ಕೊಳ್ಳಿ, ತುಂಬ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಸಂಜೆ ಶಿವಾಲಯಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕುಟುಂಬಸ್ಥರ ಜೊತೆಯಲ್ಲಿ ಸ್ವಲ್ಪ ವಾದ ವಿವಾದಗಳು ಉಂಟಾಗುವಂಥದ್ದಿದೆ. ಇನ್ನು ಯಾವುದೋ ಕೆಲಸಕ್ಕೆ ಬಾರದ ವಿಚಾರ, ಮೂರನೆಯ ವಿಚಾರ, ಈ ಮೂರನೆಯವರ ವಿಚಾರಕ್ಕಾಗಿಯೇ ಈ ದಿನ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು. ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಇಲ್ಲ. ಯಾವ ಕೆಲಸದಲ್ಲೂ ಕೂಡ ಈ ದಿನ ನೀವು ಕಾನ್ಸಂಟ್ರೇಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಎಷ್ಟು ಫಲಿತಾಂಶ ಬಂದರೆ ಅಷ್ಟೇ ಸಾಕು, ಅದೇ ರೀತಿಯ ಕೆಲಸಗಳನ್ನು ಮುಂದುವರಿಸಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇದೆ. ಅಂದರೆ ತೀರಾ ಸಣ್ಣದಕ್ಕೆ ಈ ದಿನ ಸೆಟ್ಲಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ಮನಸ್ಸಿನ ಬೇಸರದಿಂದ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳಲ್ಲ, ಯಾವುದೇ ರೀತಿಯ ಆಕರ್ಷಕವಾದಂಥ ಬದುಕನ್ನು ನಡೆಸಬೇಕು ಅನ್ನೋಂಥ ಮನಸ್ಥಿತಿ ಇರಲ್ಲ. ಹಾಗಾಗಿ ಇದ್ದುದರಲ್ಲೇ ಜೀವನ ತಳ್ಳಿಬಿಡೋಣ ಅನ್ನುವಂಥ ಒಂದು ಮನಸ್ಥಿತಿ, ತುಂಬ ಹೊಂದಾಣಿಕೆ ಇರುವಂಥದ್ದು, ಭೂಮಿಯ ಮಟ್ಟದವರೆಗೂ ಕೂಡ ಬಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಒಂದು ವೈಯಕ್ತಿಕ ವಿಚಾರಗಳಿಗೆ ಯಾರಾದರೂ ಧಕ್ಕೆ ತಂದರೆ ಅಂಥವ್ರಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ನೀವು ಕೊಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ವಿಚಾರಧಾರೆಗಳಿರ್ಬೋದು, ನಿಮ್ಮ ಮೂಲ ತತ್ವಗಳೇನಿದೆ, ಪ್ರಿನ್ಸಿಪಲ್ಸ್ ಏನಿದೆ, ಅದನ್ನು ಯಾರಿಗೂ ಕೂಡ ಬಿಟ್ಟುಕೊಡಬೇಡಿ. ಇನ್ನು ಪ್ರಮುಖ ವಿಚಾರಗಳಲ್ಲಿ ತುಂಬ ಪರಿಶ್ರಮ ಇದೆ, ಸಣ್ಣದಕ್ಕೂ ಕೂಡ ಹೋರಾಡಬೇಕು ಈ ದಿನ ಅಂಥ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಆರೋಗ್ಯದ ಮೇಲೆ ಈ ಎಲ್ಲ ವಿಚಾರಗಳು ಒಂದು ರೀತಿಯ ಪರಿಣಾಮವನ್ನು ಬೀರೋದ್ರಿಂದ ಆರೋಗ್ಯವನ್ನು ನೋಡಿಕೊಳ್ಬೇಕು. ಅದನ್ನು ಕಾಪಾಡಿಕೊಳ್ಬೇಕು ಅಂತ ಹೇಳಿದ್ರೆ ಮನಸ್ಸನ್ನು ಸುಸ್ಥಿತಿಯಲ್ಲಿಟ್ಕೊಳ್ಬೇಕು, ಒತ್ತಡದಿಂದ ದೂರ ಇರಬೇಕು. ಇದನ್ನು ಮಾಡುವಂಥದ್ದು ಸ್ವಲ್ಪ ಕಷ್ಟ, ಆದರೆ ನಿಮಗೆ ಇದು ಕಷ್ಟ ಸಾಧ್ಯ. ಆ ವಿಚಾರದಲ್ಲಿ ನೀವು ಸ್ವಲ್ಪ ಗಮನ ಹರಿಸಿ ಆ ಒಂದು ಪರಿಸ್ಥಿತಿಯನ್ನು ನಿಮ್ಮ ನಿಯಂತ್ರಣಕ್ಕೆ ತಂದುಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ನಿಮ್ಮ ಮನೆ ದೇವರ ಅನುಗ್ರಹ ನಿಮಗೆ ಚೆನ್ನಾಗಿದೆ. ಹಾಗೆ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆ ಸುಖ ಸ್ಥಾನದಲ್ಲಿ ಚಂದ್ರ, ಆದರೆ ಸುಖ ಪಡುವಂಥ ಯೋಗ ಇಲ್ಲ. ಎಲ್ಲವೂ ಇದೆ, ಆದರೆ ಯಾವುದೋ ಒಂದು ರೀತಿಯಲ್ಲಿ ಹಠಕ್ಕೆ ಬಿದ್ದವರಂತೆ ಈ ದಿನ ಅಂಥ ಸುಖವನ್ನು ದೂರ ತಳ್ಳಿಬಿಡ್ತೀರಿ. ಹಾಗಾಗಿ ಕಂಡು ಈ ದಿನ ಕೈಯಾರ ನೀವೇ ಹಿಂಸೆಯನ್ನು ಅನುಭವಿಸುವಂಥದ್ದು ಇದೆ. ನಿಮ್ಮ ಸ್ವಂತ ನಿರ್ಧಾರದಿಂದ, ಅದರಲ್ಲೂ ಈ ಹಠದ ಧೋರಣೆಯಿಂದ ಈ ದಿನದ ಪರಿಸ್ಥಿತಿಗಳು ಚೆನ್ನಾಗಿದ್ದರೂ ಕೂಡ ನಿಮಗೆ ಹಿನ್ನಡೆಯನ್ನು ಅನುಭವಿಸುತ್ತೆ ಆಗುತ್ತೆ. ಹಾಗಾಗಿ ಈ ದಿನ ಪರಿಸ್ಥಿತಿಯನ್ನು ಸ್ವಲ್ಪ ಅವಲೋಕನ ಮಾಡಬೇಕು. ನಿಮಗೆ ಯಾವುದು ಒಳ್ಳೆಯದಿದೆ, ಯಾವುದು ಅನುಕೂಲಕರವಾಗಿದೆ, ಅದನ್ನು ಮಾತ್ರ ಈ ದಿನ ನೀವು ಆಯ್ಕೆ ಮಾಡಿಕೊಳ್ಬೇಕು. ಹಂಸಕ್ಷೀರ ನ್ಯಾಯದಂತೆ ಇರಬೇಕು. ಹಂಸ ಪಕ್ಷಿ ಹಾಲು ಮತ್ತು ನೀರು ಎರಡನ್ನೂ ಕೂಡ ಬೆರೆಸಿಟ್ಟರೆ ಬರೀ ಹಾಲಿನ ಭಾಗವನ್ನು ಮಾತ್ರ ಸ್ವೀಕರಿಸುತ್ತೆ, ನೀರನ್ನು ಹಾಗೆ ಉಳಿಸ್ಬಿಡುತ್ತೆ. ಅಂಥ ಒಂದು ಪರಿಸ್ಥಿತಿ ಈ ದಿನ ನಿಮಗೂ ಕೂಡ ಬಂದಿರುವಂಥದ್ದು.
ಹಾಗಾಗಿ ನಿಮಗೆ ಅನುಕೂಲ ಯಾವುದಾಗುತ್ತೆ, ಯಾವುದು ಒಳ್ಳೆಯದಿದೆ, ಯಾವುದು ಕಾರ್ಯ ಸಾಧು ಅಂಥದ್ದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಸುವಂಥದ್ದು ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನಿಮ್ಮ ಜ್ಞಾಪಕದಲ್ಲಿ ಇರಬೇಕು. ಹಾಗಾಗಿ ಮನಸ್ಸಿಗೆ ಬಂದಂಥ ಕೆಲಸಗಳನ್ನು ಮಾಡುವಂಥದ್ದಲ್ಲ, ನಿಮ್ಮ ಜವಾಬ್ದಾರಿ ಏನಿದೆ, ಕುಟುಂಬದಲ್ಲಿ ನಿಮ್ಮ ಸ್ಥಾನ ಏನಿದೆ ಅದನ್ನು ನೀವು ಅರಿತುಕೊಳ್ಬೇಕು. ಹಾಗಾಗಿ ನಿಮ್ಮ ವೈಯಕ್ತಿಕ ಗೌರವವನ್ನು ಕಾಪಾಡಿಕೊಳ್ಳುವಂಥದ್ದು ಕೂಡ ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗುತ್ತೆ. ಇನ್ನು ಕಾರ್ಯಕ್ಷೇತ್ರದಲ್ಲಿ ಉಂಟಾಗುವಂಥ ಭಿನ್ನಾಭಿಪ್ರಾಯಗಳು ಈ ದಿನ ಬಹಳ ಬೇಗ ನಿಮ್ಮ ಮನಸ್ಸನ್ನು ಘಾಸಿಗೊಳಿಸ್ಬಿಡುತ್ತೆ. ಹಾಗಾಗಿ ಯಾರ ಜೊತೆಯಲ್ಲೂ ಕೂಡ ಜಗಳದ ರೀತಿಯಲ್ಲಿ ಮಾತುಗಳನ್ನು ಆರಂಭ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಗೆಳೆಯರ ಜೊತೆಯಲ್ಲೂ ಕೂಡ ವಿವಾದಗಳು ಉಂಟಾಗುವಂಥದ್ದು. ಏಕೆಂದರೆ ತೀವ್ರ ಸದರ ಇರೋದರಿಂದ ಅವರನ್ನು ತುಂಬ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ನೋಡೋದ್ರಿಂದ ಈ ವಿದ್ಯಮಾನಗಳು ಜರುಗಿಬಿಡುತ್ತೆ. ಹಾಗೆ ಬೇರೆಯವರಿಂದ ಟೀಕೆಗಳನ್ನು ಎದುರಿಸುವಂಥ ಸಂದರ್ಭ ಕೂಡ ಇದೆ. ಆದರೆ ಈ ದಿನ ಹಣದ ವಿಚಾರದಲ್ಲಿ ನಿಮ್ಮ ತೀರ್ಮಾನ ಅಷ್ಟೊಂದು ಸಮರ್ಪಕವಾಗಿಲ್ಲ. ಈ ವಾತಾವರಣ ಕಳಪೆಯಾಗಿರೋದ್ರಿಂದ ಈ ದಿನ ಯಾವುದೇ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೆಯ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ, ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತೃಪ್ತಿ, ಅದರಿಂದ ನಿಮಗೆ ವಿಶೇಷವಾದಂಥ ಗೌರವ ಸ್ಥಾನಮಾನ ಕೂಡ ಸಿಕ್ಕತ್ತೆ. ಇನ್ನು ಈ ದಿನ ಯಾವುದಾದ್ರೂ ಒಂದು ವಿಚಾರದಲ್ಲಿ ತುಂಬ ಇನ್ವಾಲ್ವ್ ಆಗುವಂಥದ್ದು ಇದೆ. ಹೈಯೆಸ್ಟ್ ಲೆವೆಲ್ ಆಫ್ ಕಾನ್ಸಂಟ್ರೇಷನ್ ಈ ದಿನ ಕಾಣುವಂಥದ್ದಿದೆ. ವಿದ್ಯಾರ್ಥಿಗಳು ಇದನ್ನು ಸ್ವಲ್ಪ ರೂಢಿಸ್ಕೊಂಡ್ರೆ ಬಹಳ ವಿಶೇಷವಾದಂಥ ಒಂದು ಸಾಧನೆಯನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ಈ ಬರುವಂಥ ಅವಕಾಶಗಳೇನಿದೆ, ಆಪರ್ಚುನಿಟೀಸ್ ಏನಿದೆ, ಅದನ್ನು ಬಹಳ ಚೆನ್ನಾಗಿ ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ಅದು ನಿಮ್ಮ ಜೀವನಕ್ಕೆ ಬೇಕಾದಂಥ ಒಂದು ಒಳ್ಳೆಯ ಪ್ರತಿಫಲವನ್ನು ಕೊಡುತ್ತೆ. ಹಾಗೆ ಈ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಲಾಭ ಇದೆ. ನಿಮ್ಮ ವ್ಯಾಪಾರಿ ಚಟುವಟಿಕೆಗಳೇನಿದೆ ಅಥವಾ ಈ ವ್ಯಾಪಾರದ ನಿರ್ಬಂಧಗಳು, ನೀತಿ ನಿಯಮಗಳೇನಿದೆ ಅದನ್ನು ಸ್ವಲ್ಪ ಪ್ರಾಮಾಣಿಕವಾಗಿ ಮುಂದುವರಿಸ್ಬಿಡಿ. ನಿಮ್ಮ ಹೆಸರು ಈ ದಿನ ತುಂಬ ಉತ್ತುಂಗಕ್ಕೆ ಏರುತ್ತೆ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ. ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನುವಂಥದ್ದು ಇರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ, ನಿಮ್ಮ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ಸಂಯಮದಿಂದ ಇರಬೇಕಾಗತ್ತೆ. ಹಾಗೆ ಈ ಪ್ರೀತಿ ಪ್ರೇಮದ ಅರ್ಥ ಏನು, ಅದರಿಂದ ಬರುವಂಥ ಭಾವನೆಗಳೇನು, ಅದನ್ನು ಅನುಭವಿಸಿದ್ರೆ ಬರುವಂಥ ಒಂದು ಸಂತೋಷ ಏನು, ಇದನ್ನು ಈ ದಿನ ತುಂಬ ಪ್ರಾಕ್ಟಿಕಲ್ ಆಗಿ ಅನುಭವಿಸುವಂಥ ಸಂದರ್ಭ ಇದೆ. ಹಾಗಾಗಿ ಯಾವ ಕೆಲಸವನ್ನು ಮಾಡ್ತೀರೋ ಅದರಲ್ಲೇ ನೀವು ತಲ್ಲೀನರಾಗುವಂಥದ್ದು ಬಹಳ ಮುಖ್ಯ. ಎಲ್ಲ ವಾತಾವರಣ ನಿಮಗೆ ಫೇವರಬಲ್ ಆಗಿದೆ. ನಿಮ್ಮ ವ್ಯವಹಾರಗಳು ಕೂಡ ಈ ದಿನ ಪ್ರಗತಿದಾಯಕವಾಗಿರುತ್ತೆ. ಒಳ್ಳೆಯ ಸಮಯ ಇದು ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು 2ನೇ ಮನೆ, ಇದು ಧನಸ್ಥಾನ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ನಿಮಗೆ ಸ್ವಲ್ಪ ವಿಚಿತ್ರವಾದ ಅನುಭವಗಳು ಉಂಟಾಗುತ್ತೆ. ಹಾಗೆ ನೋಡ್ತಾನೆ ನಷ್ಟಗಳನ್ನು ಎದುರಿಸಬೇಕಾಗತ್ತೆ ಈ ದಿನದಲ್ಲಿ. ಹಾಗೆ ಯಾರು ಏನೇ ಒಂದು ಪ್ರಶ್ನೆಯನ್ನು ಮಾಡದಂತಹ ಸಂದರ್ಭ ಕೂಡ ಉದ್ಭವ ಆಗಿಬಿಡುತ್ತೆ. ಹಾಗಾಗಿನೇ ಈ ದಿನ ಅಂಥ ಪರಿಸ್ಥಿತಿ ಬರಬಾರ್ದು, ಬಹಳ ಮುನ್ನೆಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನ ದಾಕ್ಷಿಣ್ಯಕ್ಕೆ ಬಲಿಯಾಗುವಂಥದ್ದು, ದಾಕ್ಷಿಣ್ಯಕ್ಕೆ ಈ ದಿನ ಹಣವನ್ನು ಕೂಡ ನಷ್ಟ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇರುತ್ತೆ. ಬೇರೆಯವರನ್ನು ಓಲೈಸಲಿಕ್ಕೆ ಈ ದಿನ ಹಣ ಖರ್ಚಾಗುವಂಥದ್ದು ಇರುತ್ತೆ. ಸ್ವಲ್ಪ ಜಾಗ್ರತೆ. ಈ ದಿನ ನಿಮ್ಮ ಮಾತಿನಿಂದ ಕೆಲವು ಅನರ್ಥಗಳು ಉಂಟಾಗುವಂಥದ್ದು ಇದೆ. ನಿಮ್ಮ ಪ್ರೀತಿ ಪಾತ್ರರಿಗೆ, ನಿಮ್ಮ ಸಂಗಾತಿಗೆ ಈ ದಿನ ನಿಮ್ಮ ಮಾತು ಎಷ್ಟು ಖುಷಿಯನ್ನು ಕೊಡುತ್ತೋ ಅಷ್ಟೇ ದುಃಖವನ್ನು ಕೂಡ ತರಿಸುತ್ತೆ. ಏಕೆಂದರೆ ಅಂತಹ ಕಠಿಣವಾದ ಕಠೋರವಾದ ಶಬ್ದಗಳು ನಿಮ್ಮ ಮಾತಿನಲ್ಲಿ ಈ ದಿನ ನುಸುಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಬೇರೆಯವರನ್ನು ಚುಚ್ಚಿ ಮಾತಾಡುವಂಥದ್ದು, ಹಾಗೆ ಮಾತಿನಲ್ಲಿ ಈ ದಿನ ಕೆಲವೊಂದು ವಿಶ್ವಾಸವನ್ನು ಕಳ್ಕೊಳ್ಳುವಂಥದ್ದು ಇದ್ದೇ ಇರುತ್ತೆ. ಹಾಗಾಗಿ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಡಬೇಕಾಗತ್ತೆ ಈ ದಿನ.
ಈ ದಿನ ನೀವು ಹೊಸದಾಗಿ ಪರಿಚಯ ಆಗಿರುವಂಥವರ ಜೊತೆಯಲ್ಲಿ ಸಂಯಮದಿಂದ ವರ್ತಿಸಬೇಕಾಗತ್ತೆ. ಅಪರಿಚಿತರ ಜೊತೆ, ಅದರಲ್ಲೂ ವಿಶೇಷವಾಗಿ ತುಂಬ ಮುತುವರ್ಜಿ ಕಾಳಜಿಯಿಂದನೇ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನ ಬೇರೆಯವರಿಂದ ಪುಕ್ಕಟ್ಟೆಯಾಗಿ ಯಾವುದೇ ವಸ್ತುಗಳನ್ನು ಸ್ವೀಕರಿಸಬೇಡಿ, ಯಾವ ವಸ್ತುವನ್ನು ಕೂಡ ಬಯಸಬೇಡಿ. ನೀವು ಸ್ವತಂತ್ರವಾಗಿ ನಿಮ್ಮ ಕಾಲ ಮೇಲೆ ನಿಲ್ಲುವಂಥ ಒಂದು ಪರಿಸ್ಥಿತಿಯನ್ನು, ಸನ್ನಿವೇಶವನ್ನು ಭಗವಂತ ಕೊಟ್ಟಿದ್ದಾನೆ. ಅದನ್ನು ನೀವು ರೂಢಿಸ್ಕೊಳ್ಳಿ, ಅದರಿಂದ ಮೇಲೆ ಬರುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರೋದ್ರಿಂದ ಮನಸ್ಸಿಗೆ ಏನೋ ಒಂದು ಉಲ್ಲಾಸ, ಏನೋ ಒಂದು ಸಂತೋಷ. ನೀವು ಎಷ್ಟೇ ಒಂದು ಪುಟ್ಟ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ತೃಪ್ತಿ ಇದೆ, ಸಂತೃಪ್ತಿ ಇದೆ. ಹಾಗೆ ಈ ದಿನ ದಾನ ಧರ್ಮಾದಿಗಳ ವಿಚಾರದಲ್ಲೂ ಕೂಡ ಮನಸ್ಸು ಒಂದು ಕೈ ಮೇಲಾಗೇ ಇರುತ್ತೆ. ಆದರೆ ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ಮಾತ್ರ ಸ್ವಲ್ಪ ಬದ್ಧತೆ ಇರಬೇಕಾಗತ್ತೆ. ಇನ್ನು ಈ ದಿನ ಆರೋಗ್ಯ ಸ್ವಲ್ಪ ಚೇತರಿಕೆಯ ಮಟ್ಟದಲ್ಲಿರೋದ್ರಿಂದಲೇ ಈ ದಿನ ಪ್ರಯಾಣ ಮಾಡಬೇಕು. ಹಾಗೆ ನಿಮಗೆ ಇಷ್ಟವಾದಂತಹ ಸ್ಥಳಕ್ಕೆ ಭೇಟಿ ನೀಡಬೇಕು. ಪರಿಚಯಸ್ಥರನ್ನು ಈ ದಿನ ಒಂದು ರೀತಿಯಲ್ಲಿ ಸಂಮೋಹನಕ್ಕೆ ಆಹ್ವಾನಿಸಬೇಕು ಇತ್ಯಾದಿ ಆಲೋಚನೆಗಳು ಮನಸ್ಸಿನಲ್ಲಿ ಇರುತ್ತೆ. ಹಾಗೆ ಈ ಜೀವನ ಅನ್ನುವಂಥದ್ದು ತುಂಬ ಲೈವ್ಲಿಯಾಗಿ ತೆಗೆದುಕೊಳ್ಳುವಂಥದ್ದು ಈ ದಿನದಲ್ಲಿದೆ. ಇನ್ನು ಹೆಚ್ಚುವರಿ ಕೆಲಸದ ಹೊರೆ ಬರಬಹುದು ಕೆಲವರಿಗೆ, ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಆದರೆ ಈ ನೆರೆ ಹೊರೆಯವರಿಂದ ಬರುವಂಥ ಟೀಕೆ ಟಿಪ್ಪಣಿಗಳೇನಿದೆ ಇದನ್ನು ಸಮರ್ಥವಾಗಿ ಎದುರಿಸಬೇಕಾಗತ್ತೆ. ಯಾವುದನ್ನು ಎಷ್ಟು ಬೇಕೋ ಅಷ್ಟು ಮಾತ್ರ ಕೇಳಿಸ್ಕೊಳ್ಳಿ, ಉಳಿದದ್ದನ್ನು ವರ್ಜಿಸ್ಬಿಡಬೇಕು. ಅದು ನನ್ನದಲ್ಲ ಅಂತ ಹೇಳಿ ಅದನ್ನು ನೀವು ರಿಜೆಕ್ಟ್ ಮಾಡುವಂಥದ್ದನ್ನು ಬಹಳ ಧೈರ್ಯದಿಂದ ಮಾಡಬೇಕಾಗತ್ತೆ. ಹಾಗೆ ಈ ದಿನ ಸ್ವಲ್ಪ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳುವಂಥ ಕೆಲಸಗಳು ಕೂಡ ಆಗ್ತಾ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತಂದೆ ತರುತ್ತೆ. ಹಾಗೆ ಈ ದಿನ ಈ ಭೂಮಿಯಿಂದ ವಿಶೇಷ ಲಾಭಗಳು ನಿಮಗೆ ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ಮಾರಾಟ ಆಗಲಿ, ಖರೀದಿ ಪ್ರಕ್ರಿಯೆ ಆಗಲಿ ಯಾವುದೇ ಇದ್ದರೂ ಕೂಡ ಅದರಲ್ಲಿ ನಿಮಗೆ ಅನುಕೂಲತೆ ಇದ್ದೇ ಇರುತ್ತೆ. ಹಾಗೆ ಈ ದಿನ ನಿಮಗೆ ತೃಪ್ತಿ ಎಲ್ಲಿ ಸಿಕ್ಕತ್ತೆ, ಸಂತೋಷ ಹೇಗೆ ಸಿಕ್ಕತ್ತೆ ಇತ್ಯಾದಿಗಳ ವಿಚಾರದಲ್ಲಿ ಕುತೂಹಲ, ಅದನ್ನು ತಣಿಸ್ಲಿಕ್ಕಾಗಿಯೇ ಈ ದಿನ ದೇವರ ಧ್ಯಾನ ಮಾಡಿ, ಆರಾಧನೆ ಮಾಡಿ, ಹಾಗೆ ನಿಮ್ಮ ನೆಚ್ಚಿನ ದೇವರನ್ನು ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 12ನೇ ಮನೆಯಲ್ಲಿ ಚಂದ್ರ ಅಂದರೆ ಈ ದಿನ ಸ್ವಲ್ಪ ನೆಮ್ಮದಿಯ ಬಾಬ್ತು ಕಡಿಮೆ ಇರುತ್ತೆ. ಅದರಲ್ಲೂ ನಿಮ್ಮ ಸಂಬಂಧದಿಂದ, ನಿಮ್ಮ ಪ್ರೀತಿ ಪ್ರೇಮದ ವ್ಯವಹಾರಗಳಿಂದ ಈ ದಿನ ಸ್ವಲ್ಪ ನೋವು ಹೆಚ್ಚಾಗುವಂಥದ್ದು ಇದೆ. ಏಕೆಂದರೆ ಪರಸ್ಪರರಲ್ಲಿ ತಿಳುವಳಿಕೆಯ ಕೊರತೆ ಜಾಸ್ತಿ ಇರುತ್ತೆ. ಅಹಂ ಅನ್ನುವಂಥದ್ದು ಪ್ರಧಾನ ಪಾತ್ರವನ್ನು ವಹಿಸಿಬಿಡುತ್ತೆ. ಹಾಗಾಗಿ ನಾನಾ ನೀನಾ ಅನ್ನುವಂಥ ಜಿದ್ದಾಜಿದ್ದಿಗೆ ಬೀಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಒಡ ಹುಟ್ಟಿದವರ ಜೊತೆಯಲ್ಲೂ ಕೂಡ ಯಾವುದೋ ಒಂದು ಸಣ್ಣ ವಿಚಾರಕ್ಕೂ ಕೂಡ ಎಳೆದಾಟ ಅನ್ನುವಂಥದ್ದು ಇರುತ್ತೆ. ಇನ್ನು ಸ್ಥಿರಾಸ್ತಿಯ ವಿಚಾರವಾಗಿ ಈ ದಿನ ತುಂಬ ಪ್ರಯಾಸ ಪಡಬೇಕು. ಹಾಗೆ ಯಾವುದೇ ಒಂದು ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಅದು ಪೂರ್ಣ ಆಗಲ್ಲ. ಅದರಲ್ಲಿ ಅರ್ಧಂಬರ್ಧಾಗಿ ಕೆಲಸಗಳು ನಿಲ್ಲುವಂಥದ್ದು, ಜೊತೆಗೆ ಆ ಕೆಲಸವೇ ಬೇಡ ಅನ್ನುವಂಥ ಒಂದು ಮನಸ್ಥಿತಿ ಕೂಡ ಬರುವಂಥದ್ದು ಕೂಡ ಇರುತ್ತೆ. ಏಕೆಂದರೆ ಅಷ್ಟರ ಮಟ್ಟಿಗೆ ಅವ್ಯವಹಾರಗಳು ನಡೆಯುವಂಥ ಸಾಧ್ಯತೆ ತುಂಬ ಇರುತ್ತೆ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಅರಿವಿದೆ, ಒಂದು ರೀತಿಯ ಅನುಭವ ಇದೆ, ಆದರೂ ಕೂಡ ಅದರಲ್ಲೂ ಎಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನದಲ್ಲಿ ಪದೇ ಪದೇ ಕೈಗೋ ಕಾಲಿಗೋ ಪೆಟ್ಟು ಮಾಡಿಕೊಳ್ಳುವಂಥದ್ದು, ಎಲ್ಲೋ ಒಂದು ಕಡೆ ಗಾಯಗಳಾಗುತ್ತೆ, ಸಣ್ಣ ಮಟ್ಟದಲ್ಲಿ ಅಪಘಾತ ಆಗುವಂಥದ್ದು ಕೂಡ ಈ ದಿನ ಇರುತ್ತೆ. ಸ್ವಲ್ಪ ಜಾಗರೂಕರಾಗಿರಬೇಕು. ವಾಹನ ಪ್ರಯಾಣದಲ್ಲಿ ನಿರ್ಲಕ್ಷ್ಯ ಅಷ್ಟೊಂದು ಒಳ್ಳೆಯದಲ್ಲ. ಇನ್ನು ಉದ್ಯೋಗಗಳಲ್ಲಿ ಹೆಚ್ಚುವರಿ ಕೆಲಸದ ಹೊರೆ ಇರೋದರಿಂದ ಈ ದಿನ ಸ್ವಲ್ಪ ಅಸಮಾಧಾನ ಇರುತ್ತೆ. ನಿಮ್ಮ ಒಂದು ಸ್ವತಂತ್ರವಾಗಿ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳು ಜಾಸ್ತಿ ಇರುತ್ತೆ. ಹಾಗೆ ನೀವು ಯಾವುದನ್ನೂ ಕೂಡ ಹೇಳಿಕೊಳ್ಳಲಾಗದಂಥ ಒಂದು ಪರಿಸ್ಥಿತಿ ಈ ದಿನ ಇರಬಹುದು. ಬಿಸಿ ತುಪ್ಪದಂತೆ ಇರುವಂತಹ ಪರಿಸ್ಥಿತಿ,
ಆದರೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳೇಬೇಕಾಗತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ಈ ದಿನ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ, 11ನೇ ಮನೆ. ಹಾಗಾಗಿನೇ ಈ ದಿನ ನಿಮಗೆ ಮನೆಯಿಂದ ಸಹಕಾರ ಇದೆ, ನಿಮ್ಮ ಸಂಗಾತಿಯಿಂದ ಪೂರ್ಣವಾದ ನೆರವು ಸಿಕ್ಕತ್ತೆ. ಹಾಗೆ ಬಂಧುಗಳಿಂದ, ಸ್ನೇಹಿತರಿಂದ ಹಣಕಾಸಿನ ಒಂದು ಸಹಾಯ ಕೂಡ ಸಿಕ್ಕುವಂಥದ್ದು, ಅದರಲ್ಲೂ ಸಕಾಲದಲ್ಲಿ ಸಿಕ್ಕತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಕೆಲಸವನ್ನು ಮಾಡ್ತೀರಿ, ನಿಮ್ಮ ಯೋಜಿತ ರೀತಿಯಲ್ಲಿ ಕಾರ್ಯಗಳು ಪೂರ್ಣ ಆಗುತ್ತೆ. ಹಾಗೆ ವ್ಯಾಪಾರ ಮಾಡುವಂಥವ್ರು, ವ್ಯವಹಾರ ಮಾಡುವಂಥವ್ರು, ಸ್ವಂತ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೂ ಕೂಡ ಈ ದಿನ ಸಮಾಧಾನ ಇದೆ. ಎಲ್ಲ ಒಂದು ಕಡೆ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ. ಹಾಗೆ ನೆನ್ನೆಗಿಂತ ಈ ದಿನ ಪ್ರಗತಿ ಉತ್ತಮವಾಗಿದೆ ಅನ್ನುವಂಥ ಭಾವ ಬಂದಾಗ ಈ ಕೆಲಸವನ್ನು ಮತ್ತಷ್ಟು ಮುಂದುವರಿಸಬೇಕು ಅನ್ನುವಂಥ ಒಂದು ಇಚ್ಛಾಶಕ್ತಿ ಹೆಚ್ಚಾಗ್ತಾ ಇರುತ್ತೆ. ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಅಪ್ರಯತ್ನ ಕಾರ್ಯಸಿದ್ಧತೆ ಉಂಟಾಗುವಂಥದ್ದು. ಅಂದರೆ ಎಫರ್ಟ್ ತೀರಾ ಕಡಿಮೆ, ನೀವು ಪ್ರಯತ್ನನೇ ಪಡಬೇಡಿ, ಕೆಲಸ ಆರಂಭ ಮಾಡಿ ಸಾಕು, ಅದು ತಾನೇ ತಾನಾಗಿ ಮುಂದುವರಿಯುತ್ತೆ, ಮುಕ್ತಾಯ ಕೂಡ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಆಪ್ತ ಸ್ನೇಹಿತರಿಂದ ಕೂಡ ಒಳ್ಳೆಯ ವಿಶ್ವಾಸಪೂರ್ವಕವಾದಂತಹ ಒಂದು ಬೆಂಬಲ ನಿಮಗೆ ಸಿಕ್ಕತ್ತೆ, ಶುಭ ಸುದ್ದಿ ಸಿಕ್ಕತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ತುಂಬ ಅನುಕೂಲಕರವಾಗಿದ್ದಾಗಲೇ ಕೆಲವೊಂದು ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಮನಸ್ಸಾಗುತ್ತೆ. ಯೋಗ ಚೆನ್ನಾಗಿದೆ ಈ ದಿನ. ಹಾಗಾಗಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ತುಂಬ ತೃಪ್ತಿ ಇರುತ್ತೆ. ಹಾಗೆ ಈ ದಿನ ಆಹಾರ ವಿಹಾರಾದಿಗಳಲ್ಲೂ ಕೂಡ ಒಂದು ರೀತಿಯಲ್ಲಿ ನಿಮ್ಮ ಮನಸ್ಸಿಗೆ ಹಿತ ಅನ್ನಿಸುವಂಥ ರೀತಿಯಲ್ಲೇ ನಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಎಲ್ಲೋ ಒಂದು ಕಡೆ ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರ, ಆತುರದ ನಿರ್ಧಾರ, ಅದು ಸ್ವಲ್ಪ ಹಿನ್ನಡೆಯನ್ನು ತರಬಹುದು. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾಯಿರಿ, ಆಂಜನೇಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕರ್ಮಸ್ಥಾನದಲ್ಲಿ ಚಂದ್ರ ಇದ್ದಾನೆ. 10ನೇ ಮನೆಯಲ್ಲಿ ಚಂದ್ರ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತೃಪ್ತಿ ಇರುತ್ತೆ. ಯಾವುದೋ ಒಂದು ವಿಚಾರಕ್ಕೆ ಅರ್ಧಕ್ಕೆ ನಿಂತಿದ್ದಂಥ ಕೆಲಸ ಕೂಡ ಈ ದಿನ ಪುನರಾರಂಭ ಆಗುತ್ತೆ. ಹಾಗೆ ಕಷ್ಟಪಟ್ಟು ದುಡಿಯುವಂಥ ಮಂದಿಗೆ ಈ ದಿನ ಮತ್ತಷ್ಟು ಹೆಚ್ಚಳ ಉಂಟಾಗುವಂಥದ್ದು. ಅಂದರೆ ನಿಮ್ಮ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಿಕೊಳ್ಳಿಕ್ಕೂ ಕೂಡ ಒಳ್ಳೆಯ ಅವಕಾಶಗಳು ಈ ದಿನ ಸಿಕ್ಕತ್ತೆ. ಹಾಗೆ ಆಪ್ತ ಸ್ನೇಹಿತರಿಂದ ನಿಮಗೆ ಒಳ್ಳೆಯ ಸಾಂತ್ವನದ ಮಾತುಗಳು ಸಿಗ್ಬೋದು, ಸಮಯಕ್ಕೆ ಸರಿಯಾಗಿ ಸಹಾಯ ಸಿಕ್ಕುವಂಥದ್ದು ಇರುತ್ತೆ. ಹಾಗೆ ಹಣಕಾಸಿನ ಪರಿಸ್ಥಿತಿ ನಿರೀಕ್ಷಿತ ಮಟ್ಟದಲ್ಲಿರೋದ್ರಿಂದ ನಿಮ್ಮ ಕಮಿಟ್ಮೆಂಟ್ಗೆ ಬೇಕಾದಂಥ ಹಣ ನಿಮ್ಮ ಕೈಯಲ್ಲಿರುತ್ತೆ. ಹಾಗೆ ಈ ದಿನ ಸಿಕ್ಕ ಅವಕಾಶಗಳನ್ನು ಬಳಸ್ಕೊಳ್ಬೇಕು. ಅಂಥದ್ರಲ್ಲಿ ನೀವು ನಿಸ್ಸೀಮರು, ಒಂದು ಒಳ್ಳೆಯ ಪ್ರತಿಭೆ ಇರುವಂಥವ್ರು. ಆದರೆ ಎಲ್ಲೋ ಒಂದು ಕಡೆ ಬೇರೆಯವರನ್ನು ನಂಬಿ ಮೋಸ ಹೋಗುವಂಥದ್ದಿರುತ್ತೆ. ಹಾಗಾಗಿ ಯಾರನ್ನೂ ಕೂಡ ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ನಿಮ್ಮ ಒಂದು ಅದೃಷ್ಟ ಆಗಲಿ, ನಿಮ್ಮ ಮುಂದಿನ ಯೋಜನೆಗಳಾಗಲಿ ನಿಮ್ಮ ಕೈಯಲ್ಲಿರಲಿ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳು ಉಂಟಾಗುವಂಥದ್ದು ಇದೆ. ಅದು ಮೂರನೆಯವರ ವಿಚಾರಕ್ಕೆ ಆಗುವಂಥ ವಿವಾದ, ಆದಷ್ಟು ಇಂಥದ್ದನ್ನು ಅವಾಯ್ಡ್ ಮಾಡಬೇಕು. ಇನ್ನು ಈ ದಿನ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಳುವಂಥ ವಿಚಾರ, ವಿವಾದಗಳಿದ್ದರೆ ಒಪ್ಪಂದಗಳಾಗಲೇಬೇಕು. ಅಂಥದ್ದಕ್ಕೆ ಈ ದಿನ ಸ್ವಲ್ಪ ಮನಸ್ಸು ಮಾಡಿ ಹಳೆಯ ವಿವಾದಗಳು ಬಗೆಹರಿಸುತ್ತೆ. ಹಾಗೆ ಮನಸ್ಸಿಗೆ ಸಮಾಧಾನ ಸಿಕ್ಕತ್ತೆ. ಒತ್ತಡದಿಂದ ಮುಕ್ತರಾಗಬೇಕು ಅಂತ ಹೇಳಿದ್ರೆ ನೀವು ಹಳೆಯ ವಿದ್ಯಮಾನಗಳನ್ನು ಕ್ಲಿಯರ್ ಮಾಡಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆ ಏನಿದೆ ಅದು ಹೆಚ್ಚಳ ಆಗುವಂಥದ್ದು ಕೂಡ ಇದೆ. ನಿಮ್ಮ ಸ್ಥಾನಮಾನ ಏರಿಕೆಯಾಗುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು.
ಸಮಸ್ತ ಸನ್ಮಂಗಳ ಅನಿಭವಂತು. ನಮಸ್ಕಾರ.